ಈಗಾಗಲೇ ಅಶೋಕ್ ಅವರು ಹೇಳಿದ್ರು, ಬರ ಪರಿಹಾರದ ಬಗ್ಗೆ ಹೇಳ್ತಾರೆ. ನೀವೇನ್ ಕೊಟ್ರಿ ರೈತರಿಗೆ ಅಂತ. ರಾಜ್ಯ ಸರ್ಕಾರ ರೈತರಿಗೆ ಏನ್ ಕೊಡ್ಬೇಕು ಬಿಡುಗಡೆ ಈಗ ಮಾಡಿದೀವಿ. ನೀವೇನ್ ಕೊಟ್ರಿ ಫ್ಲಡ್ ಅಲ್ಲಿ? ಹಿಂದಿನ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಫ್ಲಡ್ ಅಲ್ಲಿ ಮನೆ ಕಳ್ಕೊಂಡ್ರಲ್ಲ, ನೀವ್ ಮನೆ ಕೊಟ್ಟಿದ್ದೀರ ನೀವು ಒಬ್ರಿಗಾದ್ರು? ಆ ಯೋಗ್ಯತೆ ನಿಮಗಿದ್ಯಾ? ಆ ಯೋಗ್ಯತೆ ಅಶೋಕ್ ಅವರಿಗೆ ಏನಾರು ಇದ್ರೆ ಅಥವಾ ವಿಜಯೇಂದ್ರಿಗೆ ಆ ಯೋಗ್ಯತೆ ಇದ್ದಿದ್ರೆ ನೀವೀಗ ಮಾತಾಡಿ, ಬರ ಪರಿಹಾರದ ಬಗ್ಗೆ ಮಾತಾಡಿ. ಬರ ಈಗ ಬಂದಿದೆ, ಅದಕ್ಕೆ ಏನ್ ಮಾಡ್ಬೇಕು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆಗ್ಲೇ ನಿನ್ನೆ ಮಾತಾಡ್ತಾ ಮುಖ್ಯಮಂತ್ರಿ ಹೇಳಿದಾರೆ, ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ, ಯಾವುದೇ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಆದ್ರಿಂದ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಮಾತಾಡ್ಬೇಕು. ನಾವು ಕೊಡ್ಲಿಕ್ಕೆ ಕೊಡ್ತಾ ಇದೀವಲ್ಲ, ನೀವೇನ್ ಕೊಟ್ಟಿದ್ದೀರಿ ನೀವು? ಯಡಿಯೂರಪ್ಪನವ್ರ ಕಾಲದಲ್ಲಿ ಆ ಬೆಳಗಾವಿ ಕಡೆ ಮುಳುಗಡೆಯಾಗಿ ಹೋದ್ರು ಜನ. ಇವತ್ತು ಅವ್ರು ಬದುಕು ಕಟ್ಕೊಳ್ಳಿಕ್ಕಾಗಿಲ್ಲ. ಅವತ್ತು ನಿಮಗೆ ನಾಚಿಕೆ ಆಗಿಲ್ವ? ನಿಮಗೆ ಅವತ್ ಕೊಟ್ಟಿಲ್ಲ. ಇವತ್ ಸುಮ್ಮನೆ ನಮ್ಮ ಸರ್ಕಾರ ಬಗ್ಗೆ ಚಾಟಿ ಬೀಸಕ್ ಹೋಗ್ತೀರಿ. ಆಮೇಲೆ ನಮ್ಮ ಕರ್ನಾಟಕದ ಗ್ಯಾರಂಟಿ, ದೇಶದ ಪ್ರಧಾನಿ ಮಂತ್ರಿಗಳು ಮಾತಾಡಿದ್ರು, ರಾಜ್ಯ ಸರ್ಕಾರ ದಿವಾಳಿ ಆಗುತ್ತೆ, ರಾಜ್ಯ ಸರ್ಕಾರಗಳು ಹಾಳಾಗುತ್ತೆ ಅಂತ. ಆಮೇಲೆ ಅಲ್ಲೆಲ್ಲ ಕೊಟ್ರು ಅವರು. ಆದ್ರೆ ಅದೇ ಮೋದಿಜಿಯವರ ಇವತ್ತಿಲ್ಲಾಗಲೇ ಬಂದಿದೆ ನಮ್ಮ ತಾಲೂಕಿನಲ್ಲಿ. ಮೋದಿಜಿಯವರ ಗ್ಯಾರಂಟಿಯನ್ನ ಜನರಿಗೆ ತಲುಪಿಸಿ ಅಂತ ಈಗಾಗಲೇ ಅವ್ರು ಬರ್ತಾ ಇದೆ. ಈಗ ಇದು ಯಾವ ನ್ಯಾಯ ಮರ್ರ ಇದು? ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ರೆ ದಿವಾಳಿ, ಮೋದಿಜಿಯವ್ರ ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗಲ್ಲ. ಇದು ಈ ರೀತಿಯ ವಾತಾವರಣಗಳನ್ನ ಸೃಷ್ಟಿ ಮಾಡೋ ಬದಲು ನಿಮ್ ಪಕ್ಷದ ಬಗ್ಗೆ ಮಾತಾಡ್ಕೊಳ್ಳಿ, ಗೊತ್ತಾಯ್ತಾ? ರಾಜ್ಯ ಸರ್ಕಾರ ಸಮರ್ಥವಾಗಿದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಗಟ್ಟಿದಲ್ಲಿ ಇವತ್ತು ರಾಜ್ಯದಲ್ಲಿ ಧ್ವನಿಯಾಗಿದ್ದಾರೆ, ಬಡವರ ಪರವಾಗಿದ್ದಾರೆ, ಜನರ ಪರವಾಗಿದ್ದಾರೆ. ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಉತ್ತಮವಾದಂತ ಕೆಲಸ ಮಾಡ್ತಾ ಇದೆ ಬಂಧುಗಳೇ. ಈಗಾಗಲೇ ಅಶೋಕ್ ಅವರು ಹೇಳಿದ್ರು, ಬರ ಪರಿಹಾರದ ಬಗ್ಗೆ ಹೇಳ್ತಾರೆ. ನೀವೇನ್ ಕೊಟ್ರಿ ರೈತರಿಗೆ ಅಂತ. ರಾಜ್ಯ ಸರ್ಕಾರ ರೈತರಿಗೆ ಏನ್ ಕೊಡ್ಬೇಕು ಬಿಡುಗಡೆ ಈಗ ಮಾಡಿದೀವಿ. ನೀವೇನ್ ಕೊಟ್ರಿ ಫ್ಲಡ್ ಅಲ್ಲಿ? ಹಿಂದಿನ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಫ್ಲಡ್ ಅಲ್ಲಿ ಮನೆ ಕಳ್ಕೊಂಡ್ರಲ್ಲ, ನೀವ್ ಮನೆ ಕೊಟ್ಟಿದ್ದೀರ ನೀವು ಒಬ್ರಿಗಾದ್ರು? ಆ ಯೋಗ್ಯತೆ ನಿಮಗಿದ್ಯಾ? ಆ ಯೋಗ್ಯತೆ ಅಶೋಕ್ ಅವರಿಗೆ ಏನಾರು ಇದ್ರೆ ಅಥವಾ ವಿಜಯೇಂದ್ರಿಗೆ ಆ ಯೋಗ್ಯತೆ ಇದ್ದಿದ್ರೆ ನೀವೀಗ ಮಾತಾಡಿ, ಬರ ಪರಿಹಾರದ ಬಗ್ಗೆ ಮಾತಾಡಿ. ಬರ ಈಗ ಬಂದಿದೆ, ಅದಕ್ಕೆ ಏನ್ ಮಾಡ್ಬೇಕು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆಗ್ಲೇ ನಿನ್ನೆ ಮಾತಾಡ್ತಾ ಮುಖ್ಯಮಂತ್ರಿ ಹೇಳಿದಾರೆ, ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ, ಯಾವುದೇ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಆದ್ರಿಂದ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಮಾತಾಡ್ಬೇಕು. ನಾವು ಕೊಡ್ಲಿಕ್ಕೆ ಕೊಡ್ತಾ ಇದೀವಲ್ಲ, ನೀವೇನ್ ಕೊಟ್ಟಿದ್ದೀರಿ ನೀವು? ಯಡಿಯೂರಪ್ಪನವ್ರ ಕಾಲದಲ್ಲಿ ಆ ಬೆಳಗಾವಿ ಕಡೆ ಮುಳುಗಡೆಯಾಗಿ ಹೋದ್ರು ಜನ. ಇವತ್ತು ಅವ್ರು ಬದುಕು ಕಟ್ಕೊಳ್ಳಿಕ್ಕಾಗಿಲ್ಲ. ಅವತ್ತು ನಿಮಗೆ ನಾಚಿಕೆ ಆಗಿಲ್ವ? ನಿಮಗೆ ಅವತ್ ಕೊಟ್ಟಿಲ್ಲ. ಇವತ್ ಸುಮ್ಮನೆ ನಮ್ಮ ಸರ್ಕಾರ ಬಗ್ಗೆ ಚಾಟಿ ಬೀಸಕ್ ಹೋಗ್ತೀರಿ. ಆಮೇಲೆ ನಮ್ಮ ಕರ್ನಾಟಕದ ಗ್ಯಾರಂಟಿ, ದೇಶದ ಪ್ರಧಾನಿ ಮಂತ್ರಿಗಳು ಮಾತಾಡಿದ್ರು, ರಾಜ್ಯ ಸರ್ಕಾರ ದಿವಾಳಿ ಆಗುತ್ತೆ, ರಾಜ್ಯ ಸರ್ಕಾರಗಳು ಹಾಳಾಗುತ್ತೆ ಅಂತ. ಆಮೇಲೆ ಅಲ್ಲೆಲ್ಲ ಕೊಟ್ರು ಅವರು. ಆದ್ರೆ ಅದೇ ಮೋದಿಜಿಯವರ ಇವತ್ತಿಲ್ಲಾಗಲೇ ಬಂದಿದೆ ನಮ್ಮ ತಾಲೂಕಿನಲ್ಲಿ. ಮೋದಿಜಿಯವರ ಗ್ಯಾರಂಟಿಯನ್ನ ಜನರಿಗೆ ತಲುಪಿಸಿ ಅಂತ ಈಗಾಗಲೇ ಅವ್ರು ಬರ್ತಾ ಇದೆ. ಈಗ ಇದು ಯಾವ ನ್ಯಾಯ ಮರ್ರ ಇದು? ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ರೆ ದಿವಾಳಿ, ಮೋದಿಜಿಯವ್ರ ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗಲ್ಲ. ಇದು ಈ ರೀತಿಯ ವಾತಾವರಣಗಳನ್ನ ಸೃಷ್ಟಿ ಮಾಡೋ ಬದಲು ನಿಮ್ ಪಕ್ಷದ ಬಗ್ಗೆ ಮಾತಾಡ್ಕೊಳ್ಳಿ, ಗೊತ್ತಾಯ್ತಾ? ರಾಜ್ಯ ಸರ್ಕಾರ ಸಮರ್ಥವಾಗಿದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಗಟ್ಟಿದಲ್ಲಿ ಇವತ್ತು ರಾಜ್ಯದಲ್ಲಿ ಧ್ವನಿಯಾಗಿದ್ದಾರೆ, ಬಡವರ ಪರವಾಗಿದ್ದಾರೆ, ಜನರ ಪರವಾಗಿದ್ದಾರೆ. ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಉತ್ತಮವಾದಂತ ಕೆಲಸ ಮಾಡ್ತಾ ಇದೆ ಬಂಧುಗಳೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.